ನಮಸ್ಕಾರ. ಇವತ್ತಿನ ವಿಡಿಯೋ 2025ರಲ್ಲಿ ಮಾರುಕಟ್ಟೆ ಹೇಗಿರಲಿದೆ 30 ತಜ್ಞರ ಅಭಿಪ್ರಾಯ. ನಾನು ಡಾಕ್ಟರ್ ಭರತ್ ಚಂದ್ರ. ವಿಡಿಯೋಗಳ ಉದ್ದೇಶ ಕನ್ನಡಿಗರ ಫೈನಾನ್ಷಿಯಲ್ ಎಜುಕೇಶನ್. ನನ್ನ ಸಲಹೆ, ಇವತ್ತಿನ ವಿಡಿಯೋನ ನೀವು ಸೇವ್ ಮಾಡಬೇಕು. ಕನಿಷ್ಠ ಪಕ್ಷ ಒಂದು 3 ಸತಿ ಕೇಳಬೇಕು, ಮತ್ತೆ 1 ವಾರ 2 ವಾರ ಬಿಟ್ಟು ಮತ್ತೊಮ್ಮೆ ಕೇಳಬೇಕು, ಮತ್ತೆ ಹೀಗೆ ರಿಪೀಟ್ ಮಾಡ್ತಾ ಇರಬೇಕು. ಯಾಕಂತಂದ್ರೆ ಒಂದು 30 ಮ್ಯೂಚುವಲ್ ಫಂಡ್ ಕಂಪನಿಗಳು, ಬ್ರೋಕರ್ಸು, ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಅಲ್ಲಿರುವಂತಹ ತಜ್ಞರು ಹೇಳಿರುವಂತಹ ಮಾತಿದು. ಅಂದರೆ ಇದು ಬಹುಶಃ ಆಲ್ಮೋಸ್ಟ್ ನಿಜವಾಗುವಂತ ಸಾಧ್ಯತೆಗಳು ಜಾಸ್ತಿ. 2024 ಒಂದು ಡೀಸೆಂಟ್ ಇಯರ್ ಆಗಿತ್ತು ಇಂಡಿಯನ್ ಸ್ಟಾಕ್ ಮಾರ್ಕೆಟ್ಗೆ. ಯಾಕಂದ್ರೆ ಕೊನೆಯಲ್ಲಿ ಲೆಕ್ಕ ಹಾಕಿದಾಗ ಮೋರ್ ದೆನ್ 8% ರಿಟರ್ನ್ಸ್ ಬಂದಿದೆ ಸ್ಟಾಕ್ ಮಾರ್ಕೆಟ್ ಇಂದ. ಮೊದಲ ಹಾಫ್ ಬಹಳ ಚೆನ್ನಾಗಿತ್ತು, ಸೆಕೆಂಡ್ ಹಾಫ್ ಅಲ್ಲಿ ಒಂದಷ್ಟು ಕುಸಿತವನ್ನು ಕಾಣ್ತು. ಮತ್ತೆ ಹೂಡಿಕೆದಾರರ ನಿರೀಕ್ಷೆ ಏನು ಅಂತಂದ್ರೆ 2025ರಲ್ಲಿ ಒಂದಷ್ಟು ಒಳ್ಳೆಯ ಪರ್ಫಾರ್ಮೆನ್ಸ್ ಬರ್ಬೋದು. ಒಳ್ಳೆಯ ಪರ್ಫಾರ್ಮೆನ್ಸ್ ಬರ್ಬೋದೋ ಇಲ್ಲವೋ ಅನ್ನುವಂಥದ್ದನ್ನ ತಜ್ಞರು ಹೇಗೆ ಹೇಳಿದ್ದಾರೆ ಅಂತೇಳಿ ನಿಮ್ಮ ಮುಂದೆ ಒಂದಷ್ಟು ಸಮೀಕ್ಷೆಯನ್ನು ಇಟ್ಟಿದ್ದೇನೆ. ನಿಫ್ಟಿ ಟಾರ್ಗೆಟ್ ಲೆವೆಲ್ ಫಾರ್ 31st ಡಿಸೆಂಬರ್ 2025. ತಜ್ಞರು ಏನ್ ಹೇಳಿದ್ದಾರೆ ಅಂತ ಕೇಳಿ. ಲೆಸ್ ದೆನ್ 25,000 ಅಂತ ಹೇಳಿದವರು 6%, 25,000ದಿಂದ 26,000 ಇರ್ಬೋದು ಅಂತ ಹೇಳಿದವರು 22%, 26,000ದಿಂದ 26,500 ಇರ್ಬೋದು ಅಂತ ಹೇಳಿದವರು 17%, 27,000ದಿಂದ 27,500 ಇರ್ಬೋದು ಅಂತ ಹೇಳಿದವರು 39%, 28,000ಕ್ಕಿಂತ ಜಾಸ್ತಿ ನಿಫ್ಟಿ ಇರ್ಬೋದು 31ನೇ ತಾರೀಕು ಡಿಸೆಂಬರ್ 2025 ಅಂತ ಹೇಳಿದವರು 16%. ಮಾರ್ಕೆಟ್ಸ್ ಈಗ ಏನಿದೆಯೋ ಅದಕ್ಕಿಂತ ಒಂದಷ್ಟು ಕೆಳಗೆ ಬೀಳಬಹುದು ಅಂತ ಹೇಳುವವರ ಸಂಖ್ಯೆ 71%, ಇಲ್ಲ ಅನ್ನುವರ ಸಂಖ್ಯೆ 29%. ಎಕ್ಸ್ಪೆಕ್ಟೆಡ್ ಪರ್ಸೆಂಟೇಜ್ ಡೌನ್ ಸೈಡ್ ಅಂದ್ರೆ ಎಷ್ಟು ಪರ್ಸೆಂಟ್ ಕೆಳಗೆ ಹೋಗ್ಬೋದು ನೋಡಿ. ತಜ್ಞರು ಏನ್ ಹೇಳಿದ್ದಾರೆ, 3% ಕೆಳಗೆ ಹೋಗ್ಬೋದು ಅಂತ 15% ಜನ ಹೇಳಿದ್ದಾರೆ, 5% ಕೆಳಗೆ ಹೋಗ್ಬೋದು ಅಂತ 40% ಹೇಳಿದ್ದಾರೆ, 10% ಕೆಳಗೆ ಬೀಳಬಹುದು ಈಗಿನ ಲೆವೆಲಿಗಿಂತ ಅಂತ 45% ಜನ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಹೌ ಶುಡ್ ರಿಟೇಲ್ ಇನ್ವೆಸ್ಟರ್ಸ್ ಅಪ್ರೋಚ್ ಮಾರ್ಕೆಟ್ಸ್ ಇನ್ 2025? ಅಂದರೆ 2025ರಲ್ಲಿ ರಿಟೇಲ್ ಇನ್ವೆಸ್ಟರ್ಸ್ ಆದಂತ ನಾವುಗಳು ಏನ್ ಮಾಡಬೇಕು? ಕಾಶಿಯಸ್ ಆಗಿರಬೇಕು ಅಂತ 89% ಹೇಳಿದ್ದಾರೆ. ಅಗ್ರೆಸಿವ್ ಆಗಿರಿ ಅಂತ ಹೇಳಿದವರು 11% ಮಾತ್ರ. Will FIs remain net buyers or turn net sellers in 2025? ನಿಮಗೆಲ್ಲ ಗೊತ್ತಿದ್ದ ಹಾಗೆ FI-ಗಳದ್ದು ಒಂದಷ್ಟು ದೊಡ್ಡ ರೋಲ್ ಇದೆ ಮಾರುಕಟ್ಟೆಯಲ್ಲಿ ಮೇಲೆ ಕೆಳಗೆ ಹೋಗ್ಲಿಕ್ಕೆ. ನೆಟ್ ಬಯರ್ಸ್ ಆಗ್ತಾರೆ FIs ಅಂತ ಹೇಳಿ 78% ಜನ ಹೇಳಿದ್ದಾರೆ. ನೆಟ್ ಸೆಲ್ಲರ್ಸ್ 22%. ಯಾವ ಅಸೆಟ್ ಕ್ಲಾಸು 2025ರಲ್ಲಿ ಔಟ್ ಪರ್ಫಾರ್ಮ್ ಆಗುತ್ತೆ? ಗೋಲ್ಡ್ ಮೇಲಕ್ಕೆ ಹೋಗುತ್ತೆ ಅಂತ 20% ಜನ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ರಿಯಲ್ ಎಸ್ಟೇಟ್ 4%, ಈಕ್ವಿಟಿ 66%, ಫಿಕ್ಸ್ಡ್ ಇನ್ಕಮ್ 10%. ಅಂತಂದ್ರೆ ಷೇರು ಮಾರುಕಟ್ಟೆ ಗೋಲ್ಡ್ಗಿಂತ ಚೆನ್ನಾಗಿ ಪರ್ಫಾರ್ಮೆನ್ಸ್ ಕೊಡುತ್ತೆ ಅಂತ ಹೇಳಿದ್ದಾರೆ. ವಾಟ್ ಶುಡ್ ಬಿ ದ ಅಲೋಕೇಶನ್ ಟು ಈಕ್ವಿಟಿ ಇನ್ 2025? ಲಾರ್ಜ್ ಕ್ಯಾಪ್ ನಲ್ಲಿ 50% ಹಾಕಿ, ಮಿಡ್ ಕ್ಯಾಪ್ ನಲ್ಲಿ 30% ಹಾಕಿ, ಸ್ಮಾಲ್ ಕ್ಯಾಪ್ ನಲ್ಲಿ 20% ಹಾಕಿ ಅಂತ ತಜ್ಞರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಅರ್ಥ ಏನು ಅಂತಂದ್ರೆ 50% ಸರ್ವೆ ಪಾರ್ಟಿಸಿಪೆಂಟ್ಸ್ ಲಾರ್ಜ್ ಕ್ಯಾಪ್ ಅಲ್ಲಿ ಹಾಕಿ ಅಂತ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಇದು ಸಾಮಾನ್ಯವಾಗಿ ನಾವು ಹೇಳುವಂತಹ ಮಾತು ನಮ್ಮ ಕಾರ್ಯಾಗಾರಗಳಲ್ಲಿ. ಯಾವ ಸೆಕ್ಟರ್ ನಲ್ಲಿ ಅಥವಾ ಥೀಮ್ ನಲ್ಲಿ ಇನ್ವೆಸ್ಟರ್ಸ್ ಫೋಕಸ್ ಮಾಡಬೇಕು 2025ರಲ್ಲಿ? ಮೊದಲು ಬ್ಯಾಂಕಿಂಗ್ ಸೆಕ್ಟರ್, 2 IT ಸೆಕ್ಟರ್ ಅಥವಾ ಸಾಫ್ಟ್ವೇರ್ ಕ್ಷೇತ್ರ, 3 ಫಾರ್ಮಾ ಸೆಕ್ಟರ್. ಯಾವ ಸೆಕ್ಟರ್ನ ಅವಾಯ್ಡ್ ಮಾಡಬೇಕು? ಮೊದಲನೇದು FMCG, 2 ಆಟೋಮೊಬೈಲ್, 3 ರಿಯಲ್ ಎಸ್ಟೇಟ್. ಇದೀಗ ಜನವರಿ 1, 2025 ನಮ್ಮ ಎಲ್ಲ ವೀಕ್ಷಕರಿಗೂ, ಚಾನಲ್ ಮೆಂಬರ್ಸ್ಗೆ, ಡಾಕ್ಟರ್ ಭರತ್ ಚಂದ್ರ ಗ್ರಾಜುಯೇಟ್ಸ್ಗೆ ಐ ಆಮ್ ವಿಶಿಂಗ್ ಯು ಎ ನ್ಯೂ ಅಂಡ್ ಪ್ರಾಸ್ಪರಸ್ ನ್ಯೂ ಇಯರ್ ಟು ಯು ಅಂಡ್ ಯುವರ್ ಫ್ಯಾಮಿಲಿ. ನಾನು ಆಗಲೇ ಹೇಳಿದಾಗೆ ದಯವಿಟ್ಟು ವಿಡಿಯೋನ 3 ಸತಿ ನೋಡಿ, ಸೇವ್ ಮಾಡಿಕೊಳ್ಳಿ. 2025ರಲ್ಲಿ ಕನಿಷ್ಠ ಮತ್ತೊಂದು 10 ಸತಿ ನೋಡಿ. ಯಾಕಂದ್ರೆ ತಜ್ಞರು ಹೇಳಿದ್ದು ಸಾಮಾನ್ಯವಾಗಿ ನಿಜವಾಗುತ್ತೆ. ಅಂದರೆ ನೀವು ಇದನ್ನ ನೋಡ್ತಾ ಇದ್ರೆ ನೀವು 2025ರಲ್ಲಿ ಯಾವ ರೀತಿ ಮಾರುಕಟ್ಟೆಯಲ್ಲಿ ಬಿಹೇವ್ ಮಾಡಬೇಕು ಅಂತ ಒಂದು ಗೈಡೆನ್ಸ್ ಇದ್ದಾಗುತ್ತೆ. ನೀವು ನಮ್ಮ ಚಾನಲ್ ಮೆಂಬರ್ ಅಂತಂದ್ರೆ ಇದೀಗ ಸಮಯ. ಸಬ್ಸ್ಕ್ರಿಪ್ಷನ್ ಬಟನ್, ಬೆಲ್ ಐಕಾನ್ ಒತ್ತಿ. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತೋದನ್ನು ಮರಿಬೇಡಿ. ವಿಡಿಯೋನ ನಿಮ್ಮ ಎಲ್ಲಾ ಸ್ನೇಹಿತರಿಗೂ ಫಾರ್ವರ್ಡ್ ಮಾಡಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.